ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ವೆಲ್ ವುಮೆನ್ ಕ್ಯಾಪ್ಸೂಲ್ಸ್ ಬಗ್ಗೆ. ಸೊ ನೋಡ್ರಿ, ಈ ವಿಡಿಯೋ ನಮ್ಮೊಬ್ರು ಸಬ್ಸ್ಕ್ರೈಬರ್ ರಿಕ್ವೆಸ್ಟ್ ಮೇಲೆ ಮಾಡ್ತಾ ಇದ್ದೀನಿ. ವೆಲ್ ವುಮೆನ್ ಕ್ಯಾಪ್ಸೂಲ್ಸ್ ಅಂದ್ರೆ ಏನು, ಯಾವ ಸಮಸ್ಯೆದಾಗ ನೀವು ಇದ್ರ ಉಪಯೋಗ ಮಾಡಬಹುದು, ಇದ್ರ ಕಂಪೋಸಿಷನ್ ಏನ್ರಿ, ಯಾವ ಪ್ರಮಾಣದಾಗ ಇದನ್ನ ನೀವು ಸೇವನೆ ಮಾಡಬಹುದು, ಸೈಡ್ ಎಫೆಕ್ಟ್ ಏನು, ಯಾರು ಇದ್ರ ಉಪಯೋಗ ಮಾಡಕ್ ಹೋಗ್ಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನ ಖರೀದಿ ಮಾಡಬಹುದು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಸ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಸ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ವೆಲ್ ವುಮೆನ್ ಕ್ಯಾಪ್ಸೂಲ್ಸ್ ನೋಡ್ರಿ, ಇದನ್ನ ಮಹಿಳೆಯರಿಗಂತ ಒಂದು ಮಲ್ಟಿ ವಿಟಮಿನ್ ಕ್ಯಾಪ್ಸೂಲ್ಸ್ ರೀ ಇವು. ಸೊ ಇದು ಏನ್ ಕೆಲಸ ಮಾಡ್ತೈತಿ, ಮಹಿಳೆಯವ್ರದ್ದು ಟೋಟಲ್ ಓವರ್ ಆಲ್ ಸ್ವಾಸ್ಥ್ಯ ಏನಿದೆ ಅದನ್ನ ಕಾಪಾಡ್ಲಿಕ್ಕೆ ಇದು ಕೆಲಸ ಮಾಡ್ತೈತಿ. ಮಹಿಳೆಯರ ತ್ವಚೆಯನ್ನು ಗುಣಮುಖರಾಗಿ ಇಡಲು ಬಹಳ ಒಳ್ಳೆ ಕ್ಯಾಪ್ಸೂಲ್ ಅಂತಾನೆ ಹೇಳ್ಬೋದು. ಮಹಿಳೆಯರ ರೋಗ ಪ್ರತಿರೋಧಕ ಕ್ಷಮತೆ ಏನಿರ್ತೈತಿ ಅದನ್ನ ಗಟ್ಟಿ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಮಹಿಳೆ ಯಾರಿಗೆ ಬಹಳ ಜಾಸ್ತಿ ಸುಸ್ತು, ಆಯಾಸ, ದಣು ಆಗ್ತೈತಿ, ಅವ್ರ ಎನರ್ಜಿ ಲೆವೆಲ್ ಅನ್ನು ಹೆಚ್ಚು ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಮತ್ತೆ ಮಹಿಳೆಯವ್ರ ಮೈಯಾಗ ಹಾರ್ಮೋನಲ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ಲಿಕ್ಕೆ ಇದು ಕೆಲಸ ಮಾಡ್ತೈತಿ. ಮಹಿಳೆಯವ್ರಿಗೆ ಏನಾರ ಕುಪೋಷಣ ಸಮಸ್ಯೆ ಐತೆ ಅಂದ್ರೆ ಅವಾಗ ಕೂಡ ಇದು ನ್ಯೂಟ್ರಿಷನಲ್ ಡೆಫಿಷಿಯನ್ಸಿಯನ್ನು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಮಹಿಳೆಯರ ಮೈಯಾಗ ರಕ್ತದಂಶ ಕಡಿಮೆ ಇದೆ, ಹಿಮೋಗ್ಲೋಬಿನ್ ಕಡಿಮೆ ಇದೆ, ಅನಿಮಿಯಾ ಸಮಸ್ಯೆ ಆಗೈತೆ ಅಂದ್ರೆ ಅವಾಗ ಕೂಡ ಇದು ಬಹಳ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತೈತ್ರಿ. ಈಗ ಇದ್ರ ಕಂಪೋಸಿಷನ್ ಬಗ್ಗೆ ಹೇಳ್ಕೊಡ್ತೀನಿ. ಪ್ರತಿಯೊಂದು ಕ್ಯಾಪ್ಸೂಲ್ ನೋಡ್ರಿ 900 mg ಇರ್ತೈತಿ. ಅದ್ರೊಳಗಡೆ ಎಲಿಮೆಂಟಲ್ ಮೆಗ್ನೀಷಿಯಂ 167 mg, ಸ್ಟಾರ್ ಫ್ಲವರ್ ಆಯಿಲ್ 100 mg, ಈವ್ನಿಂಗ್ ಪ್ರೈಮರೋಸಿ ಆಯಿಲ್ 100 mg, ವೈಟಮಿನ್ ಸಿ 60 mg, ನಿಕೋಟಿನಾಮೈಡ್ 36 mg, ಎಲಿಮೆಂಟಲ್ ಐರನ್ 12 mg, ಎಲಿಮೆಂಟಲ್ ಜಿಂಕ್ 12 mg, ಸಿಟ್ರಸ್ ಬಯೋಫ್ಲಾವನೈಡ್ಸ್ 10 mg, ವೈಟಮಿನ್ B1 10 mg, ವೈಟಮಿನ್ ಇ 8 mg, ವೈಟಮಿನ್ B6 8 mg, ಕ್ಯಾಲ್ಸಿಯಂ ಪ್ಯಾಂಟೋಥೆನೇಟ್ 6 mg, ವೈಟಮಿನ್ B2 5 mg, ಎಲಿಮೆಂಟಲ್ ಮ್ಯಾಗ್ನೀಸ್ 2.5 mg, beta carotene 2 mg, elemental copper 1500 micrograms, folic acid 400 micrograms, elemental selenium 100 micrograms, vitamin K 90 micrograms, biotin 50 micrograms, elemental chromium 50 micrograms, vitamin D3 25 micrograms, vitamin B12 15 micrograms. ಇವನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ಸೇರಿಸಿ ಇದನ್ನ ತಯಾರು ಮಾಡ್ಲಾಗ್ತೈತ್ರಿ. ಈಗ ನಾನು ನಿಮ್ಗೆ ಡೋಸೇಜ್ ಬಗ್ಗೆ ಹೇಳ್ಕೊಡ್ತೀನಿ. ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನ ಉಪಯೋಗ ಮಾಡ್ಲಿಕ್ಕೆ ಹೇಳ್ತಾರಂತ ನೋಡ್ರಿ. ನಿಮ್ ವಯಸ್ಸು 18 ವರ್ಷಕ್ಕೆ ನೀವು ದೊಡ್ಡವರದ್ರಿ, ಮಹಿಳೆಯರದ್ರಿ ಅಂದ್ರ ನೋಡ್ರಿ, ಪ್ರತಿದಿನ ಒಂದೇ ಕ್ಯಾಪ್ಸೂಲ್ ತಗೋಬೇಕಂತ ಇರ್ತೈತ್ರಿ. ದಿನಕ್ಕೆ ಒಂದೇ. ಇದನ್ನ ಊಟ ಆದ್ಮೇಲೆ ಸೇವನೆ ಮಾಡ್ಬೇಕು. ನಾರ್ಮಲ್ ನೀರ್ ಜೊತೆಗೆ ಬಾಯಿ ಮುಖಾಂತರ ಸೇವನೆ ಮಾಡ್ಬೇಕು. ಬೆಳಿಗ್ಗೆ ತಗೊಳಂತೀರಂದ್ರೆ ದಿನ ಬೆಳಿಗ್ಗೆ ತಗೋಬೇಕು. ರಾತ್ರಿ ತಗೊಳಂತೀರಂದ್ರೆ ದಿನ ರಾತ್ರಿನ ತಗೋರಿ. ಒಂದಿನ ಬೆಳಿಗ್ಗೆ ಒಂದಿನ ರಾತ್ರಿ ಆ ರೀತಿ ಮಾಡಕ್ ಹೋಗ್ಬೇಡ್ರಿ. ಫಿಕ್ಸ್ ಟೈಮ್ನ ಉಪಯೋಗ ಮಾಡ್ರಿ. ಇದರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಂಗಿಲ್ಲ. ಮತ್ತೆ ಇದ್ರ ಕಾಂಟ್ರಾ ಇಂಡಿಕೇಶನ್ ಯಾರು ಉಪಯೋಗ ಮಾಡಬಾರ್ದು ಅಂದ್ರೆ, ಇದ್ರೊಳಗೆ ಏನೇನ ನಿಮ್ಗೆ ಘಟಕ ದ್ರವ್ಯ ಹೇಳ್ಕೊಟ್ಟಿನಿ, ಯಾವುದೇ ಘಟಕ ದ್ರವ್ಯಲ್ಲಿ ನಿಮ್ ಮೊದ್ಲು ಎಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದ್ರೆ ಇದ್ರ ಉಪಯೋಗ ಮಾಡಕ್ ಹೋಗ್ಬೇಡ್ರಿ. ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರ 752 ರೂಪಾಯಿದಾಗ 30 ಕ್ಯಾಪ್ಸೂಲ್ ಸ್ಟ್ರಿಪ್ ನಿಮ್ಗೆ ಸಿಗ್ತೈತಿ. ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್, ಆನ್ಲೈನ್ ಶಾಪಿಂಗ್ ಆ್ಯಪ್, ಆನ್ಲೈನ್ ಫಾರ್ಮಸಿ ಆ್ಯಪ್ ಮುಖಾಂತರ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬೋದ್ರಿ. ಅನ್ಕೊಂತೀನಿ ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ, ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ನೋಡಿ, ಅದನ್ನು ಒತ್ತಿಗೆ ಬಿಡ್ರಿ. ಅದನ್ನು ಒತ್ತಿದ್ರೆ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯಾ, ಲೈಕ್ ಬಟನ್ನ ಪ್ರೆಸ್ ಮಾಡಿ. ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇರ್ತೈತೆ ಅವ್ರ ಜೊತೆಗೆ ನೀವು ಅದನ್ನು ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಾಗ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.